ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿ ತೆರೆದಿರುವ ಕೊಬ್ಬರಿ ಖರೀದಿ ಕೇಂದ್ರದಲ್ಲಿ ಕೊಬ್ಬರಿ ಮಾರಾಟ ಮಾಡಲು ಬರುವ ರೈತರಿಗೆ ಯಾವುದೇ ಸೌಲಭ್ಯಗಳೇ ಇಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಕೊಬ್ಬರಿ ತರುವ ರೈತರು ದಿನಗಳ ಗಟ್ಟಲೆ ಕಾಯಬೇಕಾದ ಸ್ಥಿತಿ ನಿರ್ಮಾಣವಾಗಿದ್ದು, ಮಾರುಕಟ್ಟೆಯಲ್ಲಿರುವ ಕಟ್ಟೆಯ ಮೇಲೆಯೇ ರೈತರು ರಾತ್ರಿ ವೇಳೆ ಮಲಗಬೇಕಾಗಿದೆ. ಇಲ್ಲಿ ಸೊಳ್ಳೆ ಕಾಟ ತೀವ್ರವಾಗಿದ್ದು, ರಾತ್ರಿ ಪೂರ್ತಿ ರೈತರು ಜಾಗರಣೆ ಮಾಡಬೇಕಾದ ದುಸ್ಥಿತಿ ಎದುರಾಗಿದೆ. ಹಾಸನ ಜಿಲ್ಲೆ ಅರಸೀಕೆರೆ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಸರ್ಕಾರದಿಂದ ಕೊಬ್ಬರಿ ನಫೆಡ್ ಮೂಲಕ ಖರೀದಿ ಮಾಡಲು ಅನುಕೂಲ ಮಾಡಿಕೊಡಲಾಗಿದ್ದು, ಟೆಂಡರ್ ತೆಗೆದುಕೊಂಡ ಗುತ್ತಿಗೆದಾರ ಸರಿಯಾದ ವಿಲೇವಾರಿ ಲಾರಿ ವ್ಯವಸ್ಥೆ ಮಾಡದ ಕಾರಣ ರೈತರು ತಂದ ಕೊಬ್ಬರಿ ಮೂಟೆಗಳು ಎಪಿಎಂಸಿ ಕಟ್ಟೆಗಳ ಮೇಲೆ ಇಟ್ಟುಕೊಂಡು ಕಳೆದ 4 ದಿನಗಳಿಂದ ರಾತ್ರಿ ಹಗಲು ಎನ್ನದೆ ಕಾಯುವಂತಾಗಿದೆ. ರೈತರು ರಾತ್ರಿ ಸಮಯದಲ್ಲಿ ಸೊಳ್ಳೆಗಳ ಕಾಟದಲ್ಲಿ ಇಡೀ ರಾತ್ರಿ ಜಾಗರಣೆ ಮಾಡುವಂತಾಗಿದೆ. ಕುಡಿಯಲು ನೀರಿಲ್ಲ, ಶೌಚಾಲಯ ವ್ಯವಸ್ಥೆ ಇಲ್ಲದೆ ಗಬ್ಬು ನಾರುತ್ತಿರುವ ವಾಸನೆಯಲ್ಲಿ ರೈತರು ಕಟ್ಟೆಯ ಮೇಲೆ ದಿನ ಕಳೆಯುವಂತಾಗಿದೆ. ಮಾರುಕಟ್ಟೆಯ ಹೊರಭಾಗದಲ್ಲಿ ನಿಲ್ಲಿಸಿರುವ ಗಾಡಿಗಳಲ್ಲಿರುವ ಕೊಬ್ಬರಿ ಕಳ್ಳತನವಾಗುತ್ತಿದೆ. ಇಷ್ಟಾದರೂ ತಾಲೂಕು ಅಧಿಕಾರಿಗಳಾಗಲಿ, ಜನಪ್ರತಿನಿಧಿಗಳಾಗಲಿ, ಎಪಿಎಂಸಿ ಅಧಿಕಾರಿಗಳಾಗಲಿ ರೈತರ ಕಷ್ಟಗಳಿಗೆ ಸ್ಪಂದಿಸುತ್ತಿಲ್ಲ. ನಫೆಡ್ ಗುತ್ತಿಗೆದಾರ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಕೊಬ್ಬರಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ದು 14ನೇ ತಾರೀಕು ಡೇಟ್ ಕೊಟ್ಟಿರೋದು, 15ನೇ ತಾರೀಕು 3 ಗಂಟೆಯಲ್ಲಿ ಬಂದಿದ್ದೀವಿ. ನಾವು 3 ಗಂಟೆಯಲ್ಲಿ ಬಂದು ಈಗ 3 ದಿವಸ ಆಯ್ತು. ರಾತ್ರಿ ಎಲ್ಲ ಸೊಳ್ಳೆಲ್ಲಿ ಕಡ್ಸ್ಕೊಂಡು ಸಾಯ್ತಿದೀವಲ್ಲ, ಇನ್ನೂ ಲೋಡ್ ಆಗಿಲ್ವ? ಏನು ಮಾಡ್ಬೇಕು ಹೇಳ್ರಿ? ಹೆಂಗೆ ನಾವು ಹೋಗ್ಲಿ? ಅಲ್ಲ, ಈ ಥರ ರೈತರಿಗೆ ತೊಂದರೆ ಕೊಡೋಕೆ ಯಾಕ್ರಿ? ಅವ್ನು ಯಾವನ್ರಿ ಟೆಂಡರ್ ಹಾಕಿರೋನು ಲಾರಿ ಕರ್ಕೊಂಬಂದು ಒಂದು 25 ಲಾರಿ ಇಟ್ಕೋಬೇಕಪ್ಪ, ಹಾಕ್ಬೇಕು. ತಾಕತ್ತಿಲ್ಲ ಅಂತ 5 ಲಾರಿ ಇಟ್ಕೊಂಬಿಟ್ಟು ಬೆಳಿಗ್ಗೆ 3 ಸಂಜೆ ರಾತ್ರಿ 2 ಮಾಡಿಬಿಟ್ರೆ ಏನ್ರಿ ಮಾಡ್ಬೇಕು? ನಾವು ಹೋಗಿ ರೈತರು ಗೋಳಾಡ್ತಿದೀವಲ್ರಿ ಸೊಳ್ಳೆಲ್ಲಿ ಕಡ್ಸ್ಕೊಂಡು. ಇದಕ್ಕಿಂತ ಬೇಕಾ ಇವರು ಸರ್ಕಾರದವ್ರು ಮಾಡ್ತಾರ ಅನ್ಯಾಯ ಇದು? ಹೋಗ್ಲಿ ನೋಡಿ, 3 ದಿವಸ ಆಯ್ತಪ್ಪ, ರಾತ್ರಿ ಎಲ್ಲ ಸಾಯ್ತಿದೀವಿ. ಇಲ್ಲಿ ಇನ್ನೂ ಚೀಲ ಲೋಡ್ ಆಗಿಲ್ಲ. 16ನೇ ತಾರೀಕು ಮಾಡಿರೋ ಚೀಲ ನಾವೇನ್ ಮಾಡ್ಬೇಕು ಹೇಳ್ರಿ? ಹಂಗೆ ಹೋಗ್ಲಿ ರೈತರು. ರೈತರಿಗೆ ಸರಿಯಾದ ವ್ಯವಸ್ಥೆ ಮಾಡದ ಎಪಿಎಂಸಿ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿ ಆದಷ್ಟು ಬೇಗ ಸಮಸ್ಯೆಗಳನ್ನು ಸರಿಪಡಿಸಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಸ್ವಾಮಿ, ನಾವೀಗಲೇ 2 ದಿನ 3 ದಿನ ಆಯ್ತು, 3 ದಿನ 4 ದಿನ ಆಯ್ತು. ಕೆಲವರು ನಾವು ಬಂದು 2 ದಿನ ಆಯ್ತು, ಬಾಕಿ 3-4 ತಿಂದಿದ್ದಾರೆ. ಇಲ್ಲೇನು ಸಮಸ್ಯೆ ಇಲ್ಲ. ಡೈಲಿ 50-60 ಜನಕ್ಕೆ ಡೇಟ್ ಕೊಟ್ಟಿರ್ತಾರೆ. ಆ ಡೇಟ್ ಪ್ರಕಾರ ರೈತರು ಬರ್ತಾವ್ರೆ. ಇಲ್ಲೆಲ್ಲ ಕೊಬ್ಬರಿ ಕರೆಕ್ಟಾಗಿ ತಗೊಂತ ಇರಿ, ಎಲ್ಲ ಅದೆಲ್ಲ ಓಕೆ. ಲಾರಿ ಬರ್ತಾ ಇಲ್ಲ, ಟ್ರಾನ್ಸ್ಪೋರ್ಟ್ ರೈತರು ಕಾಯ್ಕೊಂತಾರೆ. ಈಗ ಹೆಚ್ಚು ಮುಂಗಾರು ಟೈಮು, ಅವರು ಬೆಳೆ ಗಿಳೆ ಮುಂಗಾರು ಹಾಕೋ ಟೈಮ್, ಆ ಟೈಮಿಗೆ ಕೈಕೊಂತ ರೈತರು ಕೆಲಸ ಆಗಲ್ಲ. ಹಂಗಾಗಿ ಇವರು ಲಾರಿಗಳು ಇಲ್ಲ, ಲಾರಿ ಇಲ್ಲ ಸಮಸ್ಯೆ ಹೇಳ್ತಾರೆ. ಇಲ್ಲಾಂದ್ರೆ ಬೇರೆ ವ್ಯವಸ್ಥೆ ಮಾಡಾರಿಲ್ಲ, ಚೀಲಗಳನ್ನ ಲೆಕ್ಕ ತಗೊಂಡು ರೈತರು ಕಳಿಸ್ಬಿಡ್ಬೇಕಾದ್ರೆ ಬಿಲ್ ಕೊಟ್ಟು ಅವ್ರು ಏನಾರು ಮಾಡಿ ಒಂದು ಕಡೆ ಸ್ಟಾಕ್ ಮಾಡ್ಕೋಬಹುದು. ಈ ಥರ ಮಾಡಿ ರೈತರಿಗೆ ಅನುಕೂಲ ಇಲ್ಲ, ಅನಾನುಕೂಲ ಆಗ್ತಾಯಿದೆ, ಅನುಕೂಲ ಆಗ್ತಾ ಇಲ್ಲ. ಇಲ್ಲಿ ಮತ್ತೆ ಸೊಳ್ಳೆ ಕಾಯಿ ಕಡಿಸ್ಕೊಳೋದು, ಡೈಲಿ ಒಂದು ತಿಂಡಿಗೆ ಬೆಳಗ್ಗೆ 100 ರೂಪಾಯಿ ಬೇಕು, ಮಧ್ಯಾಹ್ನ ಸಾಯಂಕಾಲ 600-700 ರೂಪಾಯಿ ಖರ್ಚು ಮಾಡ್ತವ್ರಿ. ಇವ್ರು 3 ಸಾವಿರ ಉಳ್ಸೋಕೆ ಇಲ್ಲಿ ಬಂದು ಈ 3 ದಿನ ಉಳ್ಕೊಂಡು ಆ 3 ಸಾವಿರ ಇಲ್ಲಿ ಹೋಗ್ತಾ ಇದ್ದಿ. ಈ ಥರ ರೈತರ ಸಮಸ್ಯೆ ಆಯ್ತು. ಇದಕ್ಕೆ ಯಾರೇ ಆಗಲಿ, ಶಾಸಕರೇ ಆಗಲಿ, ಸರ್ಕಾರವೇ ಆಗಲಿ, ಇದು ಅವರೇ ಹೊಣೆ, ಇನ್ಯಾರೂ ಅಲ್ಲ. ಅವ್ರು ಬಂದು ಇದು ಏನು ಕ್ರಮ ತಗೊಂಡಿಲ್ಲ ಅಂದ್ರೆ ಎಪಿಎಂಸಿ ಸೆಕ್ರೆಟರಿಗಳೆಲ್ಲ ಅಧ್ಯಕ್ಷ ಅವ್ರು ಬಂದು ನೋಡಿ ಗಮನ ಇರ್ತಾರೆ, ರೈತರ ಬಗ್ಗೆ ಸ್ವಲ್ಪ ಗಮನ ಇಸ್ಕೊಡ್ತಾರೆ. ನೀರಿನ ಸಮಸ್ಯೆ ಇದೆ. ಈಗ ಸೊಳ್ಳೆ ಕಾಟ ರಾತ್ರಿ ಅವತ್ತು ತುಂಬಿದ್ರೆ ಭಾರಿ ಗೋಳ ಐತೆ ಕಂಡ್ರಿ ರೈತರಿಗೆ. ಶೌಚಾಲಯ ಇಲ್ಲ, ಫ್ರೀ ಇದೇ ಇಲ್ಲ ಬಿಡ್ರಿ. ಇಲ್ಲಿ ಕ್ಲೀನಿಂಗೇ ಇಲ್ಲ, ಭಾರಿ ಇದಾಗಬೇಕು ಆಗ್ತೈತ್ರಿ. ಎಷ್ಟು ದಿವಸ ನೀವು ಬಂದು? 3 ದಿವಸ ಆಯ್ತು. 3 ದಿವಸ 4 ದಿವಸದವ್ರು ಹೋದರೆ ನಾವು 3 ದಿವಸದವ್ರು. ಏನಂತಾರೆ ಅಧಿಕಾರಿಗಳು? ಏನಂತಾರೆ, ಈಗ ಅದೇ ಲಾರಿ ಬಂದಲ್ಲ, ನಾವೇ ಮಾಡೋದು. ಲಾರಿ ಬಂದ್ರೆ ತುಂಬ್ತೀವಿ ಅಂತಾರೆ. ಈಗ ನಮಗೆ ಅಷ್ಟೇ ಗೊತ್ತ ವಿಚಾರ. ಚಂದ್ರು ಯಾದವ್, ಸಿಟಿವಿ ನ್ಯೂಸ್, ಅರಸೀಕೆರೆ.